ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರತಕ್ಕಂತಹ ವಿಲಿಯಂ ವರ್ಡ್ಸ್ವರ್ತ್ ಅವರ ಒಂದು ಪೋಯಮ್ ಟಿಂಟರ್ನ್ ಅಬ್ಬೆ ಅಂತಕ್ಕಂತಹ ಒಂದು ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈ ಒಂದು ಟಿಂಟರ್ನ್ ಅಬ್ಬೆ ಅಂತಕ್ಕಂಥದ್ದು ಒಂದು ಪ್ಲೇಸ್ನ ನೇಮ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿದೆ, ವಿಲಿಯಂ ವರ್ಡ್ಸ್ವರ್ತ್ ಅವರು ಒಬ್ಬ ಪ್ರಕೃತಿಯ ಕವಿ ಅಂತ ನಾವು ಕರಿತೇವೆ. ಅಂದರೆ ಅವರು ಈ ಒಂದು ನೇಚರನ್ನು ತಮ್ಮ ಒಂದು ಪೋಯಮ್ಗಳಲ್ಲಿ ಅದನ್ನು ಆರಾಧಿಸ್ತಾರೆ. ಸೊ ಪ್ರಸ್ತುತ ಒಂದು ಟಿಂಟರ್ನ್ ಅಬ್ಬೆ ಅಂತಕ್ಕಂತಹ ಒಂದು ಪ್ಲೇಸ್ ಏನಿದೆನೋ, ಈ ಒಂದು ಪೋಯಮ್ನಲ್ಲಿ ಆ ಒಂದು ಪ್ಲೇಸ್ನ ಬ್ಯೂಟಿಯನ್ನು ಅವರು ಬಣ್ಣಿಸ್ತಾ ಹೋಗ್ತಾರೆ. ಅವರ ಮನಸ್ಸಿನ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಪರಿಣಾಮವನ್ನು ಅದು ಬೀರ್ತು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಶೇರ್ ಮಾಡ್ತಾ ಹೋಗ್ತಾರೆ. ಸುಮಾರು 5 ವರ್ಷಗಳ ನಂತರದಲ್ಲಿ ಅವರು ಅದೇ ಪ್ಲೇಸ್ಗೆ ಮತ್ತೆ ಹೋಗಿರ್ತಾರೆ. ಮೊದಲಿಗೆ ಹೋದಾಗ ಆ ಒಂದು ಪ್ಲೇಸ್ ಯಾವ ರೀತಿ ಇವರಿಗೆ ಕಂಡಿರುತ್ತೋ, ಈಗ ಅಂದರೆ 5 ವರ್ಷಗಳ ನಂತರ ಅವರು ಮತ್ತೆ ಅದೇ ಪ್ಲೇಸ್ಗೆ ಹೋದಾಗ ಅವರ ಭಾವನೆಗಳಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳು, ಆ ಪ್ರಕೃತಿಯಲ್ಲಿ ಕಾಣ್ತಕ್ಕಂತಹ ಕೆಲವೊಂದಿಷ್ಟು ವ್ಯತ್ಯಾಸಗಳು ಏನು ಅಂತಕ್ಕಂಥದ್ದನ್ನು ಪೋಯಮಲ್ಲಿ ಅವರು ತುಂಬ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಸೊ ಇದರ ಒಂದು ಸಮರಿಯನ್ನು ಇಲ್ಲಿ ಪಾಯಿಂಟ್ಸ್ಗಳಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ವಿಲಿಯಂ ವರ್ಡ್ಸ್ವರ್ತ್ ಟಿಂಟರ್ನ್ ಅಬ್ಬೆ ಫಾರ್ಮಲಿ ಟೈಟಲ್ಡ್ ಲೈನ್ಸ್ ಕಂಪೋಸ್ಡ್ ಎ ಫ್ಯೂ ಮೈಲ್ಸ್ ಅಬೌವ್ ಟಿಂಟರ್ನ್ ಅಬ್ಬೆ ಆನ್ ರಿವಿಸಿಟಿಂಗ್ ದ ಬ್ಯಾಂಕ್ಸ್ ಆಫ್ ದ ವೇ ಡ್ಯೂರಿಂಗ್ ಎ ಟೂರ್. ಅಂದರೆ ಅವರ ಒಂದು ರಿವಿಸಿಟಿಂಗ್ ಅಂತ ಇಲ್ಲಿ ನಾವು ಒಂದು ಪದವನ್ನು ಗಮನಿಸ್ತೇವೆ. ಅಂದರೆ ಸುಮಾರು 5 ವರ್ಷಗಳ ನಂತರ ಮೊದಲಿಗೆ ಹೇಳಿದಾಗೆ ಅವರು ವಿಸಿಟ್ ಮಾಡ್ತಾರೆ. ಈ ಒಂದು ಪೋಯಮ್ನ ಕಂಪ್ಲೀಟ್ ಟೈಟಲ್ ಇಲ್ಲಿ ಗಮನಿಸ್ಬೋದು. ಆ ಲೈನ್ಸ್ ಕಂಪೋಸ್ಡ್ ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ಕೊನೆವರೆಗೂ ಕೂಡ ವೇ ಡ್ಯೂರಿಂಗ್ ಎ ಟೂರ್ ಇಲ್ಲಿವರೆಗೂ, ಅಂದರೆ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂತಹ ಟೈಟಲನ್ನು ಈ ಒಂದು ಪೋಯಮ್ ಒಳಗೊಂಡಿರುತ್ತೆ. ಇಲ್ಲಿ ವೇ ಅಂತಕ್ಕಂಥದ್ದು ಒಂದು ರಿವರ್ನ ನೇಮ್ ಆಗಿರುತ್ತೆ. ಅಂದರೆ ಅದು ಟಿಂಟರ್ನ್ ಅಬ್ಬೆ ಆ ಒಂದು ಪ್ಲೇಸಲ್ಲಿ ಹರಿದಿರ್ತಕ್ಕಂತಹ ನದಿ ಆಗಿದೆ ವಿದ್ಯಾರ್ಥಿಗಳೇ. ಇಟ್ ಈಸ್ ಎ ಡೀಪ್ಲಿ ಥಾಟ್ಫುಲ್ ಪೋಯಮ್ ಅಬೌಟ್ ನೇಚರ್, ಮೆಮೊರಿ ಆ್ಯಂಡ್ ಪರ್ಸನಲ್ ಗ್ರೋತ್. ಸೊ ಈ ಒಂದು ಪೋಯಮಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಅವರ ಒಂದು ನೇಚರ್ ಬಗ್ಗೆ ಇರತಕ್ಕಂತಹ ಅವರ ಒಂದು ಥಾಟ್ಸನ್ನು ಮತ್ತು ಅವರ ನೆನಪುಗಳು, ಮೆಮೊರಿ ಅಂದರೆ, ಮತ್ತು ಪರ್ಸ್ನಲ್ ಗ್ರೋತ್ ಅಂದರೆ ಈ ಒಂದು 5 ವರ್ಷದಲ್ಲಿ ಅವರು ಯಾವ ರೀತಿ ಬೆಳೆದಿದ್ದಾರೋ, ಅವರ ವಿಚಾರಗಳು ಯಾವ ರೀತಿ ಚೇಂಜ್ ಆಗಿದ್ದವೋ ಅದನ್ನು ಕೂಡ ಗಮನಿಸ್ತೇವೆ. ಇಟ್ ವಾಸ್ ರಿಟನ್ ಇನ್ 1798 1798ರಲ್ಲಿ ಇವರು ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಆಫ್ಟರ್ ವರ್ಡ್ಸ್ವರ್ತ್ ವಿಸಿಟೆಡ್ ದ ರಿವರ್ ವೇ ಇನ್ ವೇಲ್ಸ್. ಸೊ ವೇಲ್ಸ್ ಅಂತಕ್ಕಂತಹ ಒಂದು ದೊಡ್ಡ ಸ್ಟೇಟ್ ಇದೆ. ಆ ಒಂದು ಸ್ಟೇಟಲ್ಲಿ ಅಥವಾ ಒಂದು ದೊಡ್ಡ ಪಟ್ಟಣ ಅಂತ ಹೇಳ್ಬೋದು, ಅಲ್ಲಿ ಹರಿದಿರ್ತಕ್ಕಂತಹ ರಿವರ್ ವೇ ಬಗ್ಗೆ ಅವರು ಇಲ್ಲಿ ಮಾತಾಡ್ತಾ ಹೋಗ್ತಾರೆ. ಫಾರ್ ದ ಸೆಕೆಂಡ್ ಟೈಮ್ ಅಂದರೆ 2ನೇ ವಿಸಿಟ್ ಅಲ್ಲಿಗೆ ಅವರು ಕೊಡ್ತಾ ಇದ್ದಾರೆ. 5 years after his first visit. During his return, he reflects on how both he and the world around him have changed. ಸೊ ಈ ಒಂದು ಪೋಯಮ್ನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, 5 ವರ್ಷಗಳ ಮೊದಲಿಗೂ ಮತ್ತು ಪ್ರಸ್ತುತವಾಗಿ ಈ ಜಗತ್ತಿನಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದ್ದಾವೆ ಅಂದರೆ ಆ ಒಂದು ಟಿಂಟರ್ನ್ ಅಬ್ಬೆ ಅಂತಕ್ಕಂತಹ ಒಂದು ಪ್ಲೇಸಲ್ಲಿ ಅದನ್ನು ಅವರು ಇಲ್ಲಿ ಕೊಡ್ತಾ ಇದ್ದಾರೆ ನಮಗೆ ವಿವರಣೆಯನ್ನು. ರಿಟರ್ನಿಂಗ್ ಟು ಎ ಫೆಮಿಲಿಯರ್ ಪ್ಲೇಸ್. Wordsworth begins the poem by describing the peaceful natural scene around the Tintern Abbey. ಸೊ ಈಗ ರಿವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ತುಂಬಾ ಪೀಸ್ಫುಲ್ ಅಂದರೆ ಪ್ರಶಾಂತವಾಗಿರ್ತಕ್ಕಂತಹ ಆ ಒಂದು ನ್ಯಾಚುರಲ್ ಸೀನನ್ನು ಅವರು ಇಲ್ಲಿ ನಮಗೆ ಡಿಸ್ಕ್ರೈಬ್ ಅಂದರೆ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ದ ರಿವರ್ ಫ್ಲೋಸ್ ಜೆಂಟ್ಲಿ. ಅಲ್ಲಿ ಹರಿತಕ್ಕಂತಹ ಆ ಒಂದು ರಿವರ್ ವೇ ಅಂತಕ್ಕಂತಹ ರಿವರ್ ಏನಿತ್ತೋ ತುಂಬಾ ಜೆಂಟ್ಲಿ ಅಂದರೆ ನಿಧಾನಕ್ಕೆ ಪ್ರಶಾಂತವಾಗಿ ಹರಿತಾ ಇದೆ. ದ ಟ್ರೀಸ್ ಆರ್ ಟಾಲ್ ಆ್ಯಂಡ್ ಗ್ರೀನ್. ಅಲ್ಲಿರ್ತಕ್ಕಂತಹ ಮರಗಳು ಮೊದಲಿಗಿಂತ ಈಗ ಟಾಲ್ ಆಗಿ ಅಂದರೆ ಎತ್ತರವಾಗಿದ್ದಾವೆ, ಗ್ರೀನರಿಯಿಂದ ಕೂಡಿದ್ದಾವೆ. ದ ಫೀಲ್ಡ್ಸ್ ಆರ್ ಕ್ವೈಟ್. ಅಲ್ಲಿರ್ತಕ್ಕಂತಹ ಫೀಲ್ಡ್ ಅಂದರೆ ಹೊಲಗಳು, ಜಮೀನುಗಳೇನಿರ್ತವೋ ಅವು ಕೂಡ ತುಂಬಾ ಕ್ವೈಟ್ ಆಗಿರ್ತವೆ. ಆ್ಯಂಡ್ ಸ್ಮೋಕ್ ರೈಸಸ್ ಫ್ರಾಮ್ ಎ ಕಾಟೇಜ್ ಇನ್ ದ ಡಿಸ್ಟಾನ್ಸ್. ದೂರದಲ್ಲಿ ಒಂದು ಕಾಟೇಜ್ ಅಂದರೆ ವಸತಿ ಮಾಡ್ತಕ್ಕಂತಹ ಒಂದು ಕಾಟೇಜ್ ಅಂತ ಹೇಳ್ಬೋದು. ಅಲ್ಲಿಂದ ಸ್ಮೋಕ್ ಅಂದರೆ ಹೊಗೆ ಹೊರಡುತ್ತಾ ಇರುತ್ತೆ. ಅಂದರೆ ಅಲ್ಲಿ ಏನೋ ಅಡುಗೆ ಮಾಡ್ತಾ ಇರಬೇಕು, ಹಾಗಾಗಿ ಸ್ಮೋಕ್ ಅಲ್ಲಿಂದ ಹೋಗ್ತಾ ಇದೆ. ದ ಎಂಟೈರ್ ಸೆಟ್ಟಿಂಗ್ ಈಸ್ ಕಾಮ್ ಆ್ಯಂಡ್ ಬ್ಯೂಟಿಫುಲ್. ಸೊ ಈ ರೀತಿಯಾಗಿರ್ತಕ್ಕಂತಹ ಆ ಒಂದು ನೇಚರ್ನ ಸೆಟ್ಟಿಂಗ್ ಏನಿದೆನೋ ದಟ್ ಈಸ್ ವೆರಿ ಕಾಮ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ದಿಸ್ ಈಸ್ ಎ ಪ್ಲೇಸ್ ಹಿ ವಿಸಿಟೆಡ್ 5 years earlier ಆ್ಯಂಡ್ ಹಿ ಈಸ್ ನೌ ಕಮ್ ಬ್ಯಾಕ್ ಆ್ಯಸ್ ಆ್ಯನ್ ಓಲ್ಡರ್ ಮ್ಯಾನ್. ಸೊ ಮೊದಲಿಗಿಂತ ಈಗ ನಮ್ಮ ಪೋಯೆಟ್ ಓಲ್ಡರ್ ಮ್ಯಾನ್ ಆಗಿ ಅಂದರೆ ವಯಸ್ಸಲ್ಲಿ ಈಗ ಅವರಿಗೆ 5 ವರ್ಷಗಳಷ್ಟು ಹೆಚ್ಚಿಗೆ ಆಗಿದೆ, ಮತ್ತು ಆ ಒಂದು ಪ್ಲೇಸ್ಗೆ ಬಂದಿದ್ದಾರೆ.
He appreciates its beauty even more now because it brings back so many powerful memories. ಸೊ ಮೊದಲಿಗೆ ಇವರು 5 ವರ್ಷಗಳಿಗಿಂತ ಮೊದಲೇನಲ್ಲಿ ಹೋಗಿ ವಿಸಿಟ್ ಮಾಡಿರ್ತಾರೋ ಆಗ ಈ ಒಂದು ನೇಚರ್ನ ಬ್ಯೂಟಿಯನ್ನು ಅವರು ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಬಟ್ ಈಗ ಮರು ವಿಸಿಟಲ್ಲಿ ಅದರ ಒಂದು ನೆನಪುಗಳು ಆಗ್ತಾ ಇದೆ ಮತ್ತು ಅದರ ಬಗ್ಗೆ ಇರತಕ್ಕಂತಹ ಒಂದು ಅಪ್ರಿಷಿಯೇಷನ್ ಇನ್ನೂ ಹೆಚ್ಚಾಗ್ತಾ ಇದೆ. ನೇಚರ್ ಆ್ಯಂಡ್ ಮೆಮೊರಿ. Wordsworth says that during the 5 years he was away. ಅವೇ ಅಂದರೆ ದೂರ ಇರೋದು, ಅಂದರೆ 5 ವರ್ಷಗಳಿಂದ ಅವರು ಆ ಒಂದು ಪ್ಲೇಸಿಂದ ದೂರ ಇದ್ದರು. The memory of this landscape stayed with him. ಇವರೇನೋ ದೂರ ಇದ್ದರು, ಬಟ್ ಅವರ ಒಂದು ನೆನಪುಗಳು, ಈ ಪ್ಲೇಸ್ಗೆ ವಿಸಿಟ್ ಮಾಡಿರ್ತಕ್ಕಂತಹ ನೆನಪುಗಳೇನಿದ್ವೋ ಅವು ಯಾವಾಗಲೂ ಕೂಡ ಸ್ಟೇ ವಿತ್ ಹಿಮ್ ಅಂದರೆ ಅವರ ಜೊತೆಯಲ್ಲೇ ಇದ್ದವು ಅಂತ. ಇಟ್ ಗೇವ್ ಹಿಮ್ ಕಂಫರ್ಟ್ ಡ್ಯೂರಿಂಗ್ ಡಿಫಿಕಲ್ಟ್ ಟೈಮ್ಸ್. ಸೊ ಆ ಒಂದು ನೆನಪುಗಳೇನಿದಾವೋ, ಆ ಒಂದು ಟಿಂಟರ್ನ ಬೇಯ ಬ್ಯೂಟಿ ಏನಿದೆನೋ ಅದು ಇವರ ಜೀವನದಲ್ಲಿ ಯಾವಾಗಾದರೂ ಡಿಫಿಕಲ್ಟ್ ಅಂದರೆ ಕಷ್ಟಗಳು ಬಂದಾಗ ಈ ಒಂದು ಬ್ಯೂಟಿಯನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ರು. ಇದರಿಂದ ಅವರಿಗೆ ಕಂಫರ್ಟ್ ಸಿಗ್ತಾ ಇತ್ತು. ಅಂದರೆ ತಮ್ಮ ನೋವುಗಳನ್ನು ಮರೆಯಲಿಕ್ಕೆ ಈ ಒಂದು ನೆನಪುಗಳನ್ನು ಬಳಸ್ಕೊಳ್ತಾ ಇದ್ರು. When he was living in a busy towns or dealing with stressful situations, thinking of this peaceful countryside helped him feel calm and grounded. ಸೊ ಈ ಒಂದು ಸುಂದರವಾಗಿರ್ತಕ್ಕಂತಹ ಪ್ರಕೃತಿಯನ್ನು ಬಿಟ್ಟು ಇವರು ಟೌನ್ಗಳಲ್ಲಿ ಅಂದರೆ ತುಂಬಾ ಬ್ಯುಸಿಯಾಗಿರ್ತಕ್ಕಂತಹ ಟೌನ್ಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅನೇಕ ಒತ್ತಡಗಳು, ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಅಂದರೆ ಅನೇಕ ಘಟನೆಗಳು ಇವರಿಗೆ ಒತ್ತಡವನ್ನು ತರ್ತಾ ಇದ್ವು. ಆ ಸಂದರ್ಭದಲ್ಲಿ ಇವರು ಥಿಂಕಿಂಗ್ ಅಂದರೆ ವಿಚಾರ ಮಾಡೋದು ಅಥವಾ ನೆನಪು ಮಾಡ್ಕೊಳ್ಳೋದು. ಯಾವುದನ್ನು ನೆನಪು ಮಾಡ್ಕೊಳ್ತಾ ಇದ್ರು? ಪೀಸ್ಫುಲ್ ಕಂಟ್ರಿ ಸೈಡ್. ಸೊ ಈ ಒಂದು ಟಿಂಟರ್ನ್ ಅಬ್ಬೆ ಅಂತಕ್ಕಂತಹ ಪ್ಲೇಸ್ಗೆ ಏನು ವಿಸಿಟ್ ಮಾಡಿರ್ತಾರೋ ಆ ಒಂದು ಪ್ರಕೃತಿಯ ಬ್ಯೂಟಿಯನ್ನು ಅವರು ನೆನಪು ಮಾಡ್ಕೊಳ್ತಾ ಇರ್ತಾರೆ. ಇದರಿಂದಾಗಿ ಅವ್ರಿಗೆ ಏನಾಗ್ತಾ ಇದೆ ನೋಡಿ, ಹೆಲ್ಪ್ ಡಿಮ್ ಫೀಲ್ ಕಾಮ್. ಅವರ ಮನಸ್ಸಿಗೆ ಒಂದು ಕಾಮ್ನೆಸ್, ಶಾಂತಿ ಸಿಗ್ತಾ ಇತ್ತು, ನೆಮ್ಮದಿ ಸಿಗ್ತಾ ಇತ್ತು. ಗ್ರೌಂಡೆಡ್ ಅಂದರೆ ಎಲ್ಲ ಒತ್ತಡಗಳನ್ನು ಆ ಕ್ಷಣ ಅವರು ಮರಿತಾ ಇದ್ರು. ಸೊ ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥದ್ದು ಆ ನೇಚರ್ ಆಗಿದೆ. ನೇಚರ್ ಹ್ಯಾಸ್ ದ ಪವರ್ ಟು ಹೀಲ್ ದ ಮೈಂಡ್. ಅಂದರೆ ಗುಣವನ್ನು ಪಡಿಸ್ತಕ್ಕಂಥದ್ದು, ನೋವನ್ನು ಮರೆಸ್ತಕ್ಕಂಥದ್ದು. ಆ್ಯಂಡ್ ಸ್ಪಿರಿಟ್ ಇವನ್ ಜಸ್ಟ್ ಥ್ರೂ ಮೆಮೊರಿ. ಸ್ಪಿರಿಟ್ ಅಂದರೆ ಒಂದು ಚೈತನ್ಯವನ್ನು ಕೊಡ್ತಾ ಇತ್ತು. ಕೇವಲ ಅದರ ನೆನಪುಗಳೇ ಇಷ್ಟೊಂದು ಚೈತನ್ಯವನ್ನು ಪೊಯೆಟ್ಗೆ ಕೊಡ್ತಾ ಇರ್ತವೆ. ಹೌ ನೇಚರ್ ಚೇಂಜ್ಡ್ ಹಿಸ್ ಮೈಂಡ್. ಯಾವ ರೀತಿ ಆ ನೇಚರ್ ಅವರ ಮೈಂಡನ್ನು ಚೇಂಜ್ ಮಾಡ್ತಾ ಇದೆ ನೋಡಿ. ಇನ್ ದ ಟೈಮ್ ಸಿನ್ಸ್ ಹಿಸ್ ಫಸ್ಟ್ ವಿಸಿಟ್ ವರ್ಡ್ಸ್ವರ್ತ್ ಫೀಲ್ಸ್ ಹಿ ಹ್ಯಾಸ್ ಚೇಂಜ್ಡ್ ಎ ಲಾಟ್. ಸೊ ಮೊದಲಿಗೆ ಬಂದಾಗ ಆ ಒಂದು ಪ್ಲೇಸ್ ಕುರಿತು ಅವರಲ್ಲಿರ್ತಕ್ಕಂತಹ ಥಾಟ್ಸ್ಗಳಿರ್ಬೋದು, ಈಗ ಪ್ರಸ್ತುತವಾಗಿರ್ತಕ್ಕಂತಹ ಥಾಟ್ಸ್ಗಳಿರ್ಬೋದು, ಯಾವ ರೀತಿ ಬದಲಾಗಿದ್ದಾವೆ ಅಂತ ಹೇಳ್ತಾರೆ. ಬ್ಯಾಕ್ ದೆನ್ ಹಿ ವಾಸ್ ಫುಲ್ ಆಫ್ ಎಕ್ಸೈಟ್ಮೆಂಟ್. ಸೊ ಆ ಒಂದು 5 ವರ್ಷಗಳ ಹಿಂದೆ ಅವರು ಈ ಒಂದು ಪ್ರಕೃತಿಯನ್ನು ನೋಡಬೇಕಾದ್ರೆ ತುಂಬಾ ಎಕ್ಸೈಟ್ ಆಗ್ತಾಯಿದ್ರು, ತುಂಬ ಎನರ್ಜೆಟಿಕ್ ಆಗಿ ನೋಡ್ತಾ ಇದ್ರು. ಆ್ಯಂಡ್ ಹಿ ಲವ್ಡ್ ನೇಚರ್ ಮೋಸ್ಟ್ಲಿ ಬಿಕಾಸ್ ಆಫ್ ಹೌ ಇಟ್ ಲುಕ್ಡ್ ಆ್ಯಂಡ್ ಮೇಡ್ ಹಿಮ್ ಫೀಲ್ ಫಿಸಿಕಲಿ. ಸೊ ಯಾವ ರೀತಿಯ ಒಂದು ಫಿಸಿಕಲ್ ಬ್ಯೂಟಿಯನ್ನು ಆ ಒಂದು ಪ್ರಕೃತಿ ಹೊಂದಿತ್ತೋ ಇದರಿಂದ ಅವರು ತುಂಬಾ ಎಕ್ಸೈಟ್ ಆಗ್ತಾಯಿದ್ರು 5 ವರ್ಷಗಳ ಹಿಂದೆ. ಹಿ ಸಾ ನೇಚರ್ ಆ್ಯಸ್ ಸಮಥಿಂಗ್ ಥ್ರಿಲ್ಲಿಂಗ್ ಆ್ಯಂಡ್ ಫುಲ್ ಆಫ್ ವಂಡರ್. ಸೊ ಆ ಒಂದು ನೇಚರ್ನ ಯಾವ ರೀತಿ ನೋಡ್ತಾ ಇದ್ರು 5 ವರ್ಷಕ್ಕಿಂತ ಮುಂಚೆ ಅಂದರೆ ಅವರು, ದಟ್ ವಾಸ್ ಎ ಥ್ರಿಲ್ಲಿಂಗ್. ಅದೊಂದು ಥ್ರಿಲ್ಲಿಂಗ್ ಆಗಿತ್ತು ಅವ್ರಿಗೆ ಮತ್ತು ವಂಡರ್ಫುಲ್ ಆಗಿರ್ತಕ್ಕಂತಹ ಒಂದು ಸೀನ್ ಆಗಿರುತ್ತೆ. ನೌ ಹವೆವರ್ ಹಿ ಸೀಸ್ ನೇಚರ್ ಮೋರ್ ಥಾಟ್ಫುಲಿ. ಬಟ್ ಈಗ ಅವರು ಆ ಒಂದು ನೇಚರನ್ನು ತುಂಬಾ ವೈಚಾರಿಕತೆಯಿಂದ ನೋಡ್ತಾ ಇದ್ದಾರೆ. ಇಟ್ ಸ್ಟಿಲ್ ಬ್ರಿಂಗ್ಸ್ ಹಿಮ್ ಜಾಯ್. ಈಗಲೂ ಕೂಡ ಅದು ಸಂತೋಷವನ್ನು ತಂದು ಕೊಡ್ತಾ ಇದೆ. ಮೊದಲಿಗೆ ಸಂತೋಷ ಕೊಡ್ತಾ ಇತ್ತು, ಇವಾಗಲೂ ಕೊಡ್ತಾ ಇದೆ. ಬಟ್ ನೌ ಇಟ್ ಆಲ್ಸೋ ಬ್ರಿಂಗ್ಸ್ ಹಿಮ್ ಪೀಸ್ ಆ್ಯಂಡ್ ವಿಸ್ಡಮ್. ನೋಡಿ, ಮೊದಲಿಗೂ ಕೂಡ ಸಂತೋಷ ಕೊಡ್ತಾ ಇತ್ತು, ಈಗಲೂ ಕೂಡ ಜಾಯ್ ಇದೆ. ಬಟ್ ಒಂದು ವ್ಯತ್ಯಾಸ ಏನು ಅಂದರೆ ಆ ಒಂದು ಸಂತೋಷದ ಜೊತೆ ಪೀಸ್ಫುಲ್ನೆಸ್ ಅವ್ರಿಗೆ ಇದೆ. ಈಗ ವಿಸ್ಡಮ್ ಅಲ್ಲೇನೋ ಅವ್ರಿಗೆ ಕಲೀಲಿಕ್ಕೆ ಒಂದು ಬುದ್ಧಿವಂತಿಕೆ ಅಥವಾ ಯಾವುದೋ ಒಂದು ವಿಷಯಗಳು ಇವರಿಗೆ ಪಾಠವನ್ನು ಕಲಿಸ್ತಾ ಇದ್ದಾವೆ. ಆ ನೇಚರ್ ಏನೋ ಒಂದು ಮೆಸೇಜನ್ನು ಕೊಡ್ತಾ ಇದೆ. Instead of rushing around, he enjoys quietly reflecting and feeling connected to something deeper. ಸೊ ಈಗ ಆ ಒಂದು ಬ್ಯೂಟಿಯನ್ನು ನೋಡ್ತಾ ಅಂದರೆ ಆ ನೇಚರ್ನ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ವಾತಾವರಣವನ್ನು ನೋಡ್ತಾ ಅವರು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ, ರಶಿಂಗ್. ಒಂದೇ ಕಡೆ ಏನು ಮಾಡ್ತಾ ಇದ್ದಾರೆ ನೋಡಿ, ಕ್ವಾಯಿಟ್ಲಿ ಒಂದೇ ಕಡೆ ಕೂತ್ಕೊಂಡು ಆ ಎಲ್ಲ ಪ್ರಕೃತಿಯನ್ನು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಕೃತಿಯ ಜೊತೆ ಏನೋ ಒಂದು ಕನೆಕ್ಷನ್ನ ಸಾಧಿಸ್ತಾ ಇರೋ ರೀತಿ ಅವ್ರಿಗೆ ಫೀಲ್ ಆಗ್ತಾ ಇದೆ. Nature as a teacher. Wordsworth believes that nature has taught him many important lessons over the years. ಈ ಒಂದು ನೇಚರ್ ಅಂತಕ್ಕಂಥದ್ದು
ಟೀಚರ್ ಆಗಿದೆ ತನಗೆ, ಮತ್ತು ಈ ಒಂದು 5 ವರ್ಷಗಳಲ್ಲಿ ಅಪಾರ ವಿಷಯಗಳನ್ನು, ಅನೇಕ ಇಂಪಾರ್ಟೆಂಟ್ ಲೆಸನ್ಸ್ಗಳನ್ನು ನನಗೆ ಕಲಿಸಿಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನೇಚರ್ ಹ್ಯಾಸ್ ಹೆಲ್ಪ್ಡ್ ಹಿಮ್ ಅಂಡರ್ಸ್ಟ್ಯಾಂಡ್ ಲೈಫ್ ಆ್ಯಂಡ್ ಹಿಮ್ಸೆಲ್ಫ್ ಬೆಟರ್. ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳಿಕ್ಕೆ, ಜೀವನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ನೇಚರ್ ಹೆಲ್ಪ್ ಮಾಡಿದೆ. He feels that the natural world has given him a quiet kind of knowledge, a spiritual and a moral guide. ಸೊ ನೋಡಿ, ಯಾವ ರೀತಿ ಒಬ್ಬ ಟೀಚರ್ ಆಗಿ ನೇಚರ್ ಕೆಲಸ ಮಾಡ್ತಾ ಇದೆ ಅಂದರೆ, ಸ್ಪಿರಿಚುವಲ್ ಅಂದರೆ ನಾವು ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ನಾಲೆಡ್ಜನ್ನು ತಂದು ಕೊಡ್ತಾ ಇದೆ. ಅದೇ ರೀತಿ ಒಂದು ಮಾರಲ್ ಗೈಡ್ ಆಗಿ ಕೂಡ ಇದು ಪ್ರಕೃತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಟಾಟ್ ಹಿಮ್ ಪೇಷನ್ಸ್, ತಾಳ್ಮೆಯನ್ನು ಕಲಿಸಿದೆ. ಕೈಂಡ್ನೆಸ್ ಅಂದರೆ ಒಂದು ಕರುಣೆ ಅಂತಕ್ಕಂತಹ ಗುಣವನ್ನು ಕಲಿಸಿದೆ. ರೆಸ್ಪೆಕ್ಟ್ ಅಂದರೆ ಗೌರವವನ್ನು ಸೂಚಿಸ್ತಕ್ಕಂತಹ, ಯಾರಿಗೆ ಗೌರವ? ಲಿವಿಂಗ್ ಥಿಂಗ್ಸ್, ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರಾಣಿಗಳಿರ್ಬೋದು ಅಥವಾ ಗಿಡ ಮರಗಳಿರ್ಬೋದು, ಅವುಗಳನ್ನು ಯಾವ ರೀತಿ ಗೌರವಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ನೇಚರ್ ಕಲಿಸಿಕೊಟ್ಟಿದೆ. ಅನ್ಲೈಕ್ human society which can be confusing and stressful, nature is clear, ಆನೆಸ್ಟ್ ಆ್ಯಂಡ್ ಹೀಲಿಂಗ್. ನೋಡಿ, ಮನುಷ್ಯನ ಒಂದು ಸಮಾಜ ಏನಿದೆನೋ ಅಂದರೆ ನಮಗೆ ನಾವೇನೇ ಅಪಾರವಾಗಿರ್ತಕ್ಕಂತಹ ಒಂದು ಸ್ಟ್ರೆಸ್ಸನ್ನು ತಂದುಕೊಂಡಿರ್ತೇವೆ, ಒತ್ತಡದಲ್ಲಿ ಬದುಕ್ತಾ ಇದ್ದೇವೆ. ಬಟ್ ಪ್ರಕೃತಿ ಏನು ಮಾಡ್ತಾ ಇದೆ? ಕ್ಲಿಯರ್, ಆನೆಸ್ಟ್ ಆ್ಯಂಡ್ ಹೀಲಿಂಗ್, ಇದು ಗುಣವನ್ನು ಪಡಿಸ್ತಕ್ಕಂತಹ, ನಮ್ಮ ಒಂದು ಸ್ಟ್ರೆಸ್ಸನ್ನು ಕ್ಲಿಯರ್ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಗ್ರೋಯಿಂಗ್ ಅಪ್ ಆ್ಯಂಡ್ ಚೇಂಜಿಂಗ್ ವ್ಯೂಸ್. ಆ್ಯಸ್ ಎ ಯಂಗ್ ಮ್ಯಾನ್, ವರ್ಡ್ಸ್ವರ್ತ್ ವಾಸ್ ಪ್ಯಾಷನೆಟ್. ಮೊದಲಿಗೆ ಹೇಳಿದಾಗೆ ಯಂಗಾಗಿದ್ದಾಗ ಇವರು ಪ್ಯಾಷನೆಟ್ ಆಗಿರ್ತಾರೆ, ಅಂದರೆ 5 ವರ್ಷಗಳ ಹಿಂದೆ. ಹಿ ಸಾ ನೇಚರ್ ಆಸ್ ಎ ಸೋರ್ಸ್ ಆಫ್ ಎಕ್ಸೈಟ್ಮೆಂಟ್. ಸೊ ಒಂದು ಎಕ್ಸೈಟ್ಮೆಂಟನ್ನು, ಒಂದು ಅಡ್ವೆಂಚರನ್ನು ಕೊಡ್ತಕ್ಕಂತಹ ಒಂದು ಮೂಲ ಈ ಒಂದು ನೇಚರ್ ಆಗಿರುತ್ತೆ 5 ವರ್ಷಗಳ ಹಿಂದೆ. ಹಿ ಲವ್ಡ್ ದ ಸೈಟ್ಸ್, ಸೌಂಡ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಇಟ್ ಗೇವ್ ಹಿಮ್. ಸೊ ಆ ಒಂದು ಸೌಂಡ್ ಇರ್ಬೋದು ನೇಚರಲ್ಲಿ, ಆ ಒಂದು ಸೈಟ್ಸ್ ಅಂದರೆ ದೃಶ್ಯ ಇರ್ಬೋದು, ಮತ್ತು ಅಲ್ಲಾದಂತಹ ಅನುಭವಗಳನ್ನು ಅವರು ಈಗಲೂ ಕೂಡ ಪ್ರೀತಿಸ್ತಾರೆ. ಬಟ್ ನಾವು ಆ್ಯಸ್ ಆ್ಯನ್ ಅಡಲ್ಟ್ ಹಿ ಸ್ಟಿಲ್ ಲವ್ಸ್ ನೇಚರ್, ಬಟ್ ಇನ್ ಎ ಡೀಪರ್, ಮೋರ್ ಥಾಟ್ಫುಲ್ ವೇ. ಇನ್ಸ್ಟೆಡ್ ಆಫ್ ಜಸ್ಟ್ ಫೀಲಿಂಗ್ ಜಾಯ್ ಆ್ಯಂಡ್ ಥ್ರಿಲ್, ಹಿ ಫೀಲ್ಸ್ ಕಾಮ್, ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಸ್ಟ್ರಾಂಗ್ ಕನೆಕ್ಷನ್ ಟು ಸಮಥಿಂಗ್ ಇಟರ್ನಲ್. ಹಿ ಲವ್ ಫಾರ್ ನೇಚರ್ ಹ್ಯಾಸ್ ಮೆಚ್ಯೂರ್ಡ್ ಆಸ್ ಹಿ ಹ್ಯಾಸ್ ಗ್ರೋನ್ ಓಲ್ಡರ್. The mind and the landscape. He also explains how our mind and memory shape how we see nature. Even when we are not physically in nature, we can remember it in our minds and still feel its peace. ನಾವು ಈ ಒಂದು ಪ್ರಕೃತಿಯಲ್ಲಿ ಫಿಸಿಕಲಿ ಇಲ್ಲ ಅಂದರೂ ಕೂಡ ಅದರ ನೆನಪುಗಳು ನಮಗೆ ಆಗ್ತವೆ, ನಮ್ಮ ಮನಸ್ಸನ್ನು ಅದು ಹಿತಗೊಳಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. He feels that nature becomes a part of us. It gets stored in our hearts and thoughts. ಸೊ ನಮ್ಮಲ್ಲೇ ಈ ಒಂದು ನೇಚರ್ ಏನಿದೆನೋ, ಅಂದರೆ ಪ್ರಕೃತಿ ಅಂತಕ್ಕಂಥದ್ದು ಏನಿದೆನೋ, ಅದು ನಮ್ಮ ಹೃದಯದಲ್ಲೇ ಮನೆ ಮಾಡುತ್ತೆ. ಅದು ನಮ್ಮ ಹೃದಯಕ್ಕೆ, ಮನಸ್ಸಿಗೆ ನೆಮ್ಮದಿಯನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ. ದ ಹಿಲ್ಸ್, ರಿವರ್ಸ್ ಆ್ಯಂಡ್ ಟ್ರೀಸ್ ಸ್ಟೇ ವಿತ್ ಅಸ್. ಸೊ ಈಗ ನಾವು ಒಂದು ಸೀನನ್ನು ನೋಡಿದರೆ, ಅಲ್ಲಿಂದ ಆ ಪ್ಲೇಸಿಂದ ನಾವು ದೂರ ಹೊರಟು ಹೋಗ್ಬೋದು. ಅಲ್ಲಿರ್ತಕ್ಕಂತಹ ಹಿಲ್ಸ್ ಅಂದರೆ ಬೆಟ್ಟಗುಡ್ಡಗಳಿರ್ಬೋದು, ನದಿ ಇರ್ಬೋದು, ಅಲ್ಲಿರ್ತಕ್ಕಂತಹ ಗಿಡ ಮರಗಳಿರ್ಬೋದು, ಅವುಗಳ ನೆನಪು ನಮ್ಮ ಜೊತೆ ಇರುತ್ತೆ. ಆ್ಯಂಡ್ ವಿ ಕ್ಯಾರಿ ದೆಮ್ ವೇರ್ ಎವರ್ ವಿ ಗೋ. ನಾವೆಲ್ಲೆಲ್ಲಿಗೆ ಹೋಗ್ತೀವೋ ಅಲ್ಲೆಲ್ಲ ಆ ನೆನಪುಗಳನ್ನು ತೆಗೆದುಕೊಂಡು ಹೋಗ್ತೇವೆ. ದಿಸ್ ಕನೆಕ್ಷನ್ ಹೆಲ್ಪ್ಸ್ ಅಸ್ ಫೇಸ್ ಲೈಫ್ಸ್ ಪ್ರಾಬ್ಲಮ್ಸ್ ವಿತ್ ಮೋರ್ ಸ್ಟ್ರೆಂತ್ ಆ್ಯಂಡ್ ಕ್ಲಾರಿಟಿ. ಸೊ ಈ ಒಂದು ಸುಂದರವಾಗಿರ್ತಕ್ಕಂತಹ ದೃಶ್ಯಗಳು ನಮ್ಮ ಮೆಮೊರಿಯಲ್ಲಿದ್ದಾಗ ಏನಾಗುತ್ತೆ ಅಂದರೆ, ನಾವು ಏನೆಲ್ಲ ಪ್ರಾಬ್ಲಮ್ಸನ್ನು ನಮ್ಮ ಲೈಫಲ್ಲಿ ಫೇಸ್ ಮಾಡ್ತೀವೋ ಅವುಗಳನ್ನು ಒಂದು ಶಕ್ತಿಯುತವಾಗಿ, ಸ್ಟ್ರೆಂತಿಂದ ನಾವು ಫೇಸ್ ಮಾಡಬಹುದು ಅಂತ ಹೇಳ್ತಾರೆ. ಎ ಸ್ಪಿರಿಚುವಲ್ ಕನೆಕ್ಷನ್. Wordsworth begins to talk about a kind of spiritual feeling he gets from nature. ಸ್ಪಿರಿಚುವಲ್ ಫೀಲಿಂಗ್ ಅಂದರೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಶಕ್ತಿ ಅಥವಾ ಒಂದು ಭಾವನೆ ಅಂತ ಹೇಳಬಹುದು ನಾವಿಲ್ಲಿ. He believes there is a deep connection between the human soul and the natural world. ಸೊ ಯಾವುದೋ ಒಂದು ಕನೆಕ್ಷನ್ ನಮ್ಮ ಮನುಷ್ಯನ ಆತ್ಮಕ್ಕೆ ಮತ್ತು ಈ ಒಂದು ಪ್ರಕೃತಿಗೆ ಯಾವುದೋ ಒಂದು ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಆತ್ಮವನ್ನು ಸಂತೈಸ್ತಕ್ಕಂತಹ ಶಕ್ತಿ ಈ ಒಂದು ನೇಚರಲ್ಲಿದೆ. ನೇಚರ್ ಈಸ್ ನಾಟ್ ಜಸ್ಟ್ ಪ್ರೆಟಿ ಟು ಲುಕ್ ಎಟ್, ಇಟ್ ಸೀಮ್ಸ್ ಟು ಹೋಲ್ಡ್ ಎ ಪವರ್ ದ್ಯಾಟ್ ಕ್ಯಾನ್ ಟಚ್ ದ ಸೋಲ್. ಹಿ ಫೀಲ್ಸ್ ದ್ಯಾಟ್ when he is in nature, he becomes part of something larger than himself. This feeling gives him peace,
ಜಾಯ್ ಆ್ಯಂಡ್ ಎ ಸೆನ್ಸ್ ಆಫ್ ಮೀನಿಂಗ್ ಇನ್ ಲೈಫ್. ಯಾವಾಗ ನಮ್ಮನ್ನು ನಾವು ಪ್ರಕೃತಿಯಲ್ಲಿ ಕಳೆದುಕೊಳ್ತೀವೋ ಆಗ ನಮಗೆ ಪೀಸ್ ಅಂದರೆ ಶಾಂತಿ ಸಿಗುತ್ತೆ, ಸಂತೋಷ ಸಿಗುತ್ತೆ ಮತ್ತು ಒಂದು ಜೀವನದಲ್ಲಿ ಅರ್ಥ ಸಿಗುತ್ತೆ ಅಂತ ಹೇಳ್ತಾರೆ. ಶೇರಿಂಗ್ ದ ಎಕ್ಸ್ಪೀರಿಯನ್ಸ್. ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದ ಪೋಮ್ ವರ್ಡ್ಸ್ವರ್ತ್ ಟರ್ನ್ಸ್ ಹಿಸ್ ಅಟೆನ್ಷನ್ ಟು ಹಿಸ್ ಸಿಸ್ಟರ್ ಡರೋತಿ. ಸೊ ಡರೋತಿ ಅಂತಕ್ಕಂತಹ ಇವರ ಸಿಸ್ಟರ್ ಕಡೆ ಈ ಒಂದು ಪೋಯಮ್ನ ಕೊನೆ ಭಾಗದಲ್ಲಿ ಅವರು ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹೂ ಈಸ್ ವಿತ್ ಹಿಮ್ ಡ್ಯೂರಿಂಗ್ ದ ವಿಸಿಟ್. ಅಂದರೆ ಈಗ 5 ವರ್ಷಗಳ ನಂತರ ಏನು ವಿಸಿಟ್ ಮಾಡ್ತಾ ಇದ್ದಾರೋ ಅವರ ಸಿಸ್ಟರ್ ಕೂಡ ಜೊತೆಯಲ್ಲಿದ್ದಾರೆ. He hopes that she will also feel the same connection to nature that he does. ಸೊ ಯಾವ ರೀತಿ ಈ ಒಂದು ಪ್ರಕೃತಿಯ ಕುರಿತು ತಮಗೆ ಏನು ಭಾವನೆಗಳಿದ್ದಾವೋ ಅದೇ ರೀತಿ ತನ್ನ ಸಿಸ್ಟರ್ಗೂ ಕೂಡ ಆ ಒಂದು ಪ್ರಕೃತಿಯ ಆರಾಧಿಸ್ತಕ್ಕಂತಹ ಒಂದು ಭಾವನೆಗಳು ಬರ್ತಾ ಇರ್ಬೋದು ಅಂದ್ಕೊಳ್ತಾರೆ. He wants her to remember this place and to find peace in it even after they leave. ಸೊ ತನ್ನ ಸಿಸ್ಟರ್ಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಈ ಒಂದು ಪ್ಲೇಸನ್ನು ಹಾಗೆ ನೆನಪಿಟ್ಕೋ ಅಂತ ಸಲಹೆ ಕೊಡ್ತಾ ಇದ್ದಾರೆ. ಯಾಕೆಂದರೆ ಇದು ನಂತರದ ದಿನಗಳಲ್ಲಿ ಮನಸ್ಸಿಗೆ ಶಾಂತಿಯನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಜಸ್ಟ್ ಲೈಕ್ ದ ಮೆಮೊರಿ ಆಫ್ ನೇಚರ್ ಹೆಲ್ಪ್ಡ್ ಹಿಮ್ ಡ್ಯೂರಿಂಗ್ ಹಾರ್ಡ್ ಟೈಮ್ಸ್, ಹಿ ಹೋಪ್ಸ್ ಇಟ್ ವಿಲ್ ಹೆಲ್ಪ್ ಹರ್ ಟು. ಸೊ ಇವರಿಗೆ ಕಷ್ಟಗಳು ಬಂದಾಗ ಅಥವಾ ಸಮಸ್ಯೆಗಳು ಬಂದಾಗ ಅಥವಾ ಸ್ಟ್ರೆಸ್ಗಳು ಬಂದಾಗ ಯಾವ ರೀತಿ ಈ ಒಂದು ಟಿಂಟರ್ನ ಬ್ಯೂಟಿಯನ್ನು ಅವರು ನೆನಪು ಮಾಡಿಕೊಂಡು ತಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ತಾ ಇದ್ರೋ ಅದೇ ರೀತಿ ತನ್ನ ಸಿಸ್ಟರ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಕ್ಕಂತಹ ಒಂದು ಹೋಪ್ ಅವ್ರಿಗಿದೆ. He sees her as a younger version of himself, full of energy and passion. He understands her excitement and hopes that in the future, when she reflects on this moment, she will find a deeper meaning and comfort in nature just as he has. ಸೊ ಈಗ 5 ವರ್ಷಗಳ ನಂತರ ತನಗೆ ಏನು ಮನಸ್ಸಿನಲ್ಲಿ ಆ ಒಂದು ಪ್ಲೇಸ್ ಡಿಫ್ರೆಂಟಾಗಿ ಒಂದು ಪೀಸ್ಫುಲ್ನೆಸ್ಸನ್ನು ತಂದು ಕೊಡ್ತಾ ಇದ್ದೇನೋ ತನ್ನ ಸಿಸ್ಟರ್ಗೂ ಕೂಡ ಮುಂದೆ ಅದೇ ರೀತಿ ಒಂದು ಪೀಸ್ಫುಲ್ನೆಸ್ಸನ್ನು ಜಾಯನ್ನು ಇದು ತಂದು ಕೊಡುತ್ತೆ ಅಂತ ಹೇಳ್ತಾರೆ. ನೇಚರ್ ಆ್ಯಂಡ್ ದ ಫ್ಯೂಚರ್. ವರ್ಡ್ಸ್ವರ್ತ್ ಫಿನಿಶಸ್ ದ ಪೋಯಮ್ ವಿತ್ ಎ ಹೋಪ್ಫುಲ್ ಫೀಲಿಂಗ್. He knows that he and his sister will grow older and face many changes in life. But nature, he believes, will always be there. It will continue to bring joy, peace and wisdom to those who turn to it. So, ಈಗ ನಮ್ಮ ಪೋಯೆಟ್ ಮತ್ತು ಅವರ ಸಿಸ್ಟರ್ ಅಲ್ಲಿಂದ ಹೊರಟು ಹೋಗ್ಬೋದು. ಅವ್ರು ಹೋದರೂ ಕೂಡ ಆ ಒಂದು ಸ್ವೀಟ್ ಮೆಮೊರೀಸ್ ಹಾಗೇನೆ ಉಳ್ಕೊಳ್ತವೆ. ನೇಚರ್ ಅಂತಕ್ಕಂಥದ್ದು ಹಾಗೆ ಉಳ್ಕೊಳ್ಳುತ್ತೆ, ಅದಕ್ಕೆ ಅಂತ್ಯವಿಲ್ಲ. ಅದು ಯಾರೇ ಅಲ್ಲಿಗೆ ಬಂದರೆ ಒಂದು ಜಾಯನ್ನು ತಂದು ಕೊಡುತ್ತೆ, ಒಂದು ಶಾಂತಿಯನ್ನು ತಂದು ಕೊಡುತ್ತೆ ಅಂಥೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.